ನಿಧಾನ ನಿಧಾನ. ಓಕೆ ಓಕೆ. ಏನಿಲ್ಲ, ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ. ಯಾಕಂದ್ರೆ ಬರಗಾಲದ ಒಂದು ಛಾಯೆ ಇಡೀ ರಾಜ್ಯದಲ್ಲಿ ಇವತ್ತು ಆವರಿಸಿದೆ. ಅದಕ್ಕೆ ತಾಯಿ ಚಾಮುಂಡಿಯಲ್ಲಿ ಇವತ್ತು ಮಳೆ ಬೆಳೆ ಆಗೋದ್ರ ಮೂಲಕ ಒಳ್ಳೆಯ ಒಂದು ಫಸಲು ಬರಲಿ, ರೈತರು ರಾಜ್ಯದ ಜನ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ. ಒಣದ ಮನೆ ಅಂತಾನೆ ಹೇಳ್ತಾರಲ್ಲ ಸರ್, ಏನಕ್ಕೆ ಸರ್ ಒಣದ ಮನೆ ಮತ್ತದು ಏನು ನೋಡಿದ್ರಲ್ಲ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ಯಾವ ರೀತಿ ಒಂದು ಅಡ್ಡ ಮತದಾನ ಆಯ್ತು. ಅದಾದ ಮೇಲೂ ಸಹ ಅದರ ನೈತಿಕ ಜವಾಬ್ದಾರಿ ರಾಜ್ಯಾಧ್ಯಕ್ಷ ತಗೋತಾ ಇಲ್ಲ, ಮತ್ತೆ ಯಾರು ತಗೋತಾ ಇಲ್ಲ. ಇದೆಲ್ಲ ನೋಡ್ಬಿಟ್ರೆ ಎಲ್ಲ ಇಬ್ರು ಹೊಂದಾಣಿಕೆ ಆಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿನ ಅಡ್ಡ ಮತದಾನ ಮಾಡ್ತಾ ಇರುತ್ತೆ, ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಇಡೀ ಪಕ್ಷ ಹೊಂದಾಣಿಕೆ ಆಗಿದೆ, ವ್ಯಕ್ತಿಗಳು ಪಕ್ಷ ಕೇಂದ್ರದಲ್ಲಿ ಭಯಂಕರ ಸ್ಟ್ರಾಂಗ್ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಉಗ್ರವಾಗಿ ಕಠಿಣವಾಗಿ ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯದಲ್ಲಿ. ಅದು ಕರ್ನಾಟಕ ಬಿಜೆಪಿಯಲ್ಲಿ ಇವತ್ತು ಹೊಂದಾಣಿಕೆ ರಾಜಕಾರಣದಿಂದ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಕಟ್ಟಿ ಬೆಳೆಸಂತ ಕರ್ನಾಟಕದ ಏನು ಜನ ಹಿರಿಯರು ಅದಾರೆ, ಅವ್ರು ಬಹಳ ಇವರ ಒಂದು ಚಟುವಟಿಕೆ ನೋಡಿದ್ರೆ ಇವತ್ತು ಬಹಳ ಕೆಟ್ಟ ಅನ್ಸುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನಿಮ್ಮ ಹೈಕಮಾಂಡ್ ಗೊತ್ತಿಲ್ವಾ? ಏನ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಹೈಕಮಾಂಡ್ ಗೊತ್ತಿದೆಯೋ ಇಲ್ಲೋ, ಅಥವಾ ಕೊನೆಗೆ ಇನ್ನೂ ಟೈಮ್ ಇದೆಯಲ್ಲ, ಅಕ್ಟೋಬರ್ ನವೆಂಬರ್ ಅಲ್ಲಿಗೆನೆ ಅಂತ್ಯ ಮಾಡ್ಬೇಕಂತ ಇದ್ರೂ ಇರ್ಬೋದು. ವೀಕ್ನೆಸ್ ತೋರಿಸ್ತಲ್ಲ ಹೈಕಮಾಂಡ್. ಇಲ್ಲ, ಹೈಕಮಾಂಡ್ ಏನು ವೀಕ್ ಇಲ್ಲ. ಎಂತಿಂತ ರಾಜ್ಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಅದೇನೋ ಒಂದು ಬಹಳ ಪ್ರಭಾವಿ ನಾಯಕರಿದ್ದಾರೆ ಅನ್ನೋಂಥ ಭಯ ಏನಿದೆ, ಈ ಭಯ ಎಲ್ಲ ಹಾರಿ ಹೋಗಿದೆ. ಈಗ ಬರಗಾಲದ ಬಗ್ಗೆ ಮಾತಾಡ್ತಾ ಇದ್ವಿ, ಅದು ಕೂಡ ಅದ್ದೂರಿಯ ದಸರಾ ಮಾಡಬೇಕು ನೋಡಿ. ಇವತ್ತು ದಸರೆ ಬರುವವರೆಗೇನು, ಈಗ ವಿಜಯದಶಮಿ ಬರುವವರೆಗೂ ಆ ಭಗವಂತ ಒಳ್ಳೆ ಮಳೆ ಬೆಳೆ ಕೊಡ್ಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತು ವಿಜೃಂಭಣೆಯಿಂದ ಮಾಡ್ಬೇಕನ್ನೋಂಥದ್ದು ಏನಿದೆಯಲ್ಲ, ಆ ವಿಜೃಂಭಣೆಯಲ್ಲಿ ಮುಂದಿನ ದಿವಸಗಳಲ್ಲಿ ಆ ದೇವರ ಅನುಗ್ರಹ ಏನಾಗ್ತದೋ ಅದ್ರ ಮ್ಯಾಗಿಂದ ನಿರ್ಣಯ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು.